ಅಧ್ಯಾಯ 14. ತನ್ನ ಗೂಡನ್ನು ಬಿಟ್ಟು. ಸ್ಥಳವನ್ನು ಬಿಟ್ಟು ಅಲೆಯುವ ಮನುಷ್ಯನು ಗೂಡನ್ನು ಬಿಟ್ಟು ಅಲೆಯುವ ಹಕ್ಕಿಯ ಹಾಗೆ. ಜ್ಞಾನೋಕ್ತಿ 27ನೇ ಅಧ್ಯಾಯ 8ನೇ ವಾಕ್ಯ. ಜ್ಞಾನಿಯಾದ ಸೊಲೊಮೋನನು ಗೂಡನ್ನು ಬಿಟ್ಟು ಅಲೆಯುವ ಒಂದು ಗುಬ್ಬಿಯನ್ನು ನೋಡಿದನು. ಗೂಡಿನಲ್ಲಿರುವಾಗ ಅದಕ್ಕೆ ಎಷ್ಟೋ ಸುರಕ್ಷತೆ, ಎಷ್ಟೋ ಅನುಕೂಲ, ಎಷ್ಟೋ ವಿಶ್ರಾಂತಿ. ಆದರೆ ಗೂಡನ್ನು ಬಿಟ್ಟು ಅಲೆಯುವಾಗ ಮಳೆ, ಗಾಳಿಗಳು ಅದನ್ನು ತಾಕುತ್ತವೆ. ರಾತ್ರಿಯ ಭಯಂಕರತೆ ಅದನ್ನು ಕಾಡುತ್ತದೆ, ಅದು ಅಂಗಲಾಚುತ್ತದೆ. ಜ್ಞಾನಿಯು ತನ್ನ ಸ್ಥಾನವನ್ನು ಬಿಟ್ಟು ಅಲೆಯುವ ಮನುಷ್ಯನನ್ನು ನೋಡುತ್ತಾನೆ. ತನ್ನ ಸ್ಥಿತಿಯಿಂದ ಬೀಳುವ ಆ ಮನುಷ್ಯನ ಪರಿತಾಪಕರ ಸ್ಥಿತಿಯನ್ನು ಕುರಿತು ಚಿಂತಿಸಿ ದುಃಖಿಸುತ್ತಾನೆ. ಒಂದು ಉತ್ತಮ ಕುಟುಂಬದವರ ಪರಿಚಯ ನನಗುಂಟು. ತಂದೆ ರೈಲ್ವೆ ಇಲಾಖೆಯಲ್ಲಿ ದೊಡ್ಡ ಅಧಿಕಾರದಲ್ಲಿದ್ದರು. ದೊಡ್ಡ ಮನೆ, ಒಳ್ಳೆ ಜೀವಿತ, ಎಲ್ಲ ಅನುಕೂಲತೆಯೂ ಅವರಿಗಿತ್ತು. ಆದರೆ ಅವರ ಯೌವನಸ್ಥ ಮಗನೊಬ್ಬನು ಆಗಾಗ್ಗೆ ಮನೆ ಬಿಟ್ಟು ಓಡಿ ಹೋಗುತ್ತಿದ್ದನು. ಕೆಲವು ತಿಂಗಳುಗಳ ನಂತರ ಅವನನ್ನು ನೋಡಿದರೆ ಅವನು ಪರಿತಾಪಕರ ಸ್ಥಿತಿಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಮಲಗಿ ಸಿಕ್ಕ ಕೊಂಚ ಕಾಸಿನಲ್ಲಿ ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದನು. ಅವನ ಕೂದಲು ಗಂಟು ಕಟ್ಟಿರುತ್ತಿತ್ತು. ಅವನ ತಂದೆ ತಾಯಿಗಳು ಮನೆಗೆ ಕರೆತರುತ್ತಿದ್ದರು. ತಿರುಗಿ ಅವನು ಹಾಗೆಯೇ ಓಡಿ ಹೋಗುತ್ತಿದ್ದನು. ಕರ್ತನು ಒಬ್ಬ ಮನುಷ್ಯನನ್ನು ಒಂದು ಸ್ಥಾನದಲ್ಲಿಡುತ್ತಾನೆ. ಅವನಿಗೆ ರಕ್ಷಣೆಯ ಸಂತೋಷವನ್ನು, ಪರಿಶುದ್ಧ ಜನರ ಐಕ್ಯತೆಯನ್ನು, ದೇವರೊಂದಿಗೆ ಸಂಚರಿಸುವ ಶ್ರೇಷ್ಠತೆಯನ್ನು ಕೊಟ್ಟು ಆಶೀರ್ವದಿಸುತ್ತಾನೆ. ಅವನಿಗೆ ಸಹಾಯಕರಾಗಿ ನಿಲ್ಲಲು ಪರಲೋಕದಲ್ಲಿರುವ ದೇವದೂತರಿಗೆ ಅಪ್ಪಣೆ ಕೊಡುವನು. ನಿತ್ಯ ವಾಸಸ್ಥಳವನ್ನು ಸಿದ್ಧಪಡಿಸಿ ಅವನನ್ನು ಘನಪಡಿಸುವನು. ಆದರೆ ಅವನು ಮಾಡುವುದೇನು? ಅವನನ್ನು ಅರಸನನ್ನಾಗಿ ಮಾಡಿದ ಕರ್ತನನ್ನು ಬಿಟ್ಟು ಬಿಟ್ಟು ಪಾಪ ಮಾರ್ಗದಲ್ಲಿ ನಡೆದು ದೇವರ ಕೋಪಾಗ್ನಿಗೆ ತುತ್ತಾಗಿ ಸೈತಾನನಿಗೆ ಮಗನಾಗಿ ಪಾತಾಳದ ಕಡೆಗೂ ಅಗ್ನಿ ನರಕದ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಇದು ಎಷ್ಟು ಪರಿತಾಪಕರ ಸ್ಥಿತಿ ಅಲ್ಲವೇ? ಆದಿಯಲ್ಲಿ ದೂತರುಗಳಲ್ಲಿ ಕೆಲವರನ್ನ ಆರಿಸಿ ಅವರಿಗೆ ವೈಭವವನ್ನು ಕೊಟ್ಟನು. ಅವರಲ್ಲಿ ಒಬ್ಬನನ್ನು ಪ್ರಧಾನ ದೂತನಾದ ಕೆರೂಬಿಯಾಗಿ ನೇಮಿಸಿದನು. ಕರ್ತನು ಇಟ್ಟಿದ್ದ ಮಹಿಮೆಯಾದ ಸ್ಥಾನದಲ್ಲಿ ಅವನು ನೆಲೆಯಾಗಿರದೆ, ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೇರಿಸಿ ಆಸೀನನಾಗುವೆನು ಎಂದು ಹೇಳಿ ಹೆಮ್ಮೆ ಪಟ್ಟುಕೊಂಡು ಕರ್ತನಿಗೆ ಸಮಾನವಾಗಿ ತನ್ನನ್ನು ಮಾಡಿಕೊಂಡನು. ಇದರಿಂದಾಗಿ ಅವನು ತನ್ನ ಸ್ಥಾನವನ್ನು ಕಳೆದುಕೊಂಡು ತಳ್ಳಲ್ಪಟ್ಟನು. ಈಗಲೂ ಸೈತಾನನಾಗಿ ಅಂಧಕಾರ ಲೋಕಾಧಿಪತಿಯಾಗಿ ಅಲೆದಾಡುತ್ತಿರುವನು. ನಿತ್ಯತ್ವದಲ್ಲಿ ಅವನು ಕಬ್ಬಿಣದ ಬೇಡಿಗಳಿಂದ ಕಟ್ಟಲ್ಪಟ್ಟು ಅಗ್ನಿ ನರಕದಲ್ಲಿ ಎಂದೆಂದಿಗೂ ಇರುವವನಾಗಿರುತ್ತಾನೆ. ದೇವ ಮಗುವೆ, ಕರ್ತನು ನಿನ್ನನ್ನು ಶ್ರೇಷ್ಠವಾಗಿ ಕಾಣುತ್ತಾನೆ. ಮಹಿಮೆಯಾಗಿ ಉನ್ನತಿಗೆ ತಂದಿದ್ದಾನೆ. ಆತನು ನಿನ್ನನ್ನು ಇಟ್ಟಿರುವ ಆ ಸ್ಥಾನದಲ್ಲಿ ನೀನು ನೆಲೆಯಾಗಿರುವಿ. ಪಾಪದ ಆಕರ್ಷಣೆಗಳು, ಲೋಕದ ಇಚ್ಛೆ, ಆಸೆಗಳು ನಿನ್ನನ್ನು ಎಳೆಯುವಾಗ ಅದರ ಆಕರ್ಷಣೆಗಳಿಗೆ ಬಲಿಯಾಗದೆ ಎಚ್ಚರಿಕೆಯಾಗಿರು. ಗೂಡನ್ನು ಬಿಟ್ಟು ಅಲೆಯುವ ಗುಬ್ಬಿಯ ಹಾಗೆಯೋ, ಏದೆನ್ ತೋಟವನ್ನು ಬಿಟ್ಟು ಹೊರಟ ಆದಾಮನಂತೆಯೂ, ಉನ್ನತ ಪದವಿಯನ್ನು ಕಳೆದುಕೊಂಡ ದೇವದೂತರಂತೆಯೂ ಎಂದಿಗೂ ನೀನಿರಬೇಡ. ಈಗ ನೀನಿರುವ ಸ್ಥಾನವೇನು? ಯೇಸು ಕ್ರಿಸ್ತನ ರಕ್ತದಿಂದ ನೀನು ಉನ್ನತೋನ್ನತವಾದ ದೇವರ ಮಗುವಾಗಿರುವೆ. ಕ್ರಿಸ್ತನನ್ನು ಅಪ್ಪ, ತಂದೆಯೇ ಎಂದು ಕರೆಯುವ ಪುತ್ರ ಸ್ವೀಕಾರದ ಹಕ್ಕಿನಿಂದ ಕೂಗುವೆ. ಮಾತ್ರವಲ್ಲ, ಕರ್ತನು ನಿನ್ನನ್ನು ಅರಸನನ್ನಾಗಿಯೂ ಯಾಜಕನನ್ನಾಗಿಯೂ ಅಭಿಷೇಕಿಸಿದ್ದಾನೆ. ನಿತ್ಯ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯನ್ನು ನಿನಗಾಗಿ ಇಟ್ಟಿದ್ದಾನೆ. ಅದನ್ನು ಕಾಪಾಡಿಕೊಳ್ಳುವಿಯಾ? ಕರ್ತನ ಪ್ರೀತಿಯನ್ನು, ಆತನ ಕೃಪೆಯನ್ನು ಬಿಟ್ಟು ಎಂದೆಂದಿಗೂ ದೂರವಾಗಬೇಡ. ಗೂಡನ್ನು ಬಿಟ್ಟು ಅಲೆಯುವ ಗುಬ್ಬಿಯಾಗಿರಬೇಡ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ. ಕೀರ್ತನೆ 16 6ನೇ ವಾಕ್ಯ.